Hello guys, welcome back to my channel. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇದು ಆಲ್ರೆಡಿ ಮಾರ್ನಿಂಗ್ 8:30 ಆಗಿದೆ. ಸೊ ಸ್ನಾನಾಗಿನ ಮುಗಿಸ್ಕೊಂಡಿದ್ದೀನಿ, ಮನೆ ಕೆಲಸ ಎಲ್ಲ ಮುಗ್ದಿದೆ. ಸೊ ಆಲ್ ಸೆಟ್ ಟು ಗೆಟ್ ರೆಡಿ. ಸೊ ಅವಳನ್ನ ರೆಡಿ ಮಾಡ್ತೀನಿ. ನೋಡೋಣ ನನಗೆ ಎಷ್ಟು ಮೇಕಪ್ ನಾಲೆಡ್ಜ್ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಭರತನಾಟ್ಯಂ ಮೇಕಪ್ ಮಾಡೋದು ನಾಟ್ ದ್ಯಾಟ್ ಈಸಿ, ನಾಟ್ ದ್ಯಾಟ್ ಹಾರ್ಡ್ ಅಂತಲೂ ಹೇಳ್ಬೋದು. ಅಷ್ಟು ಈಸಿನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ಸೊ ಅದಕ್ಕೋಸ್ಕರ ಲೆಟ್ಸ್ ಟ್ರೈ ಇಟ್. ಸೊ ಪ್ರೊಸೆಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ವಿತ್ ಮೇಕಪ್, ಡ್ರೆಸ್ ಆ್ಯಂಡ್ ಹೇರ್ ಸ್ಟೈಲ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಮೊದಲು ಹೇರ್ಸ್ನೆಲ್ಲ ಡಿಟ್ಯಾಂಗಲ್ ಮಾಡ್ಕೋತಾ ಇದ್ದೀನಿ. ಅವಳದು ಕೂದಲು ದಪ್ಪ ಇದೆ, ಬಟ್ ಕರ್ಲಿ ಹೇರ್ಸು ನನ್ನ ಥರನೇ. ಸೊ ಅದನ್ನೆಲ್ಲ ಡಿಟ್ಯಾಂಗಲ್ ಮಾಡ್ಕೋತಾ ಇದ್ದೀನಿ. ಕೂರಿಸ್ಬಿಟ್ಟು ಮಾಡಿಸ್ತಾ ಇದ್ದೆ, ತುಂಬ ಕಷ್ಟ ಆಗ್ತಿತ್ತು ಅವಳಿಗೆ ಜಡೆ ಹಾಕೋದು. ಸೊ ಸ್ವಲ್ಪ ಹಠನೂ ಮಾಡ್ತಾಳೆ, ಬಟ್ ಇವತ್ತೇನೋ ಸ್ವಲ್ಪ ಪೇಷನ್ಸಲ್ಲಿ ಕೂತಿದ್ಲು. ಸೊ ಫಸ್ಟು ನಾನಿಲ್ಲಿ ಬನ್ನನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಬನ್ ಸಿಗುತ್ತೆ ಅಲ್ವಾ, ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಹೇರ್ ಸ್ಟೈಲ್ ಮಾಡೋದು ತುಂಬಾ ಈಸಿಯಾಗಿ ಹೋಗುತ್ತೆ. ಸೊ ನಾನು ಯೂಶ್ವಲಿ ನನ್ನ ಹೇರ್ ಬನ್ಗೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಈಗ ಒಂದು ರೀಸೆಂಟಾಗಿ ಒಂದು ಬನ್ ಕೂಡ ತರಿಸಿದ್ದೀನಿ, ಅದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಶೋ ಮಾಡ್ತೀನಿ. ಸೊ ಈ ರೀತಿ ಯು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರೋ ಅಂಥ ಹೇರ್ಸ್ನ. ಯಾಕಂದರೆ ನಾನು ಎಕ್ಸ್ಟ್ರಾ ಅವಳಿಗೆ ಜಡೆ ಹಾಕ್ತಾ ಇರೋದ್ರಿಂದ ಅವಳ ಹೇರ್ಸ್ ಏನಿದೆ ಅದೆಲ್ಲನೂ ಟ್ವಿಸ್ಟ್ ಮಾಡಿಬಿಟ್ಟು ಅಲ್ಲೇ ಒಳಗಡೆ ಟಕ್ ಇನ್ ಮಾಡ್ತಾ ಇದ್ದೀನಿ ವಿತ್ ಯು ಪಿನ್ಸ್. ನೀವು ತುಂಬ ಯು ಪಿನ್ಸನ್ನು ಇಟ್ಕೋಬೇಕಾಗತ್ತೆ ಈ ಹೇರ್ ಸ್ಟೈಲ್ ಮಾಡುವಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಅಕ್ಕ ಅವಳಿಗೆ ತೆಗೆಸಿಕೊಟ್ಟಂತಹ ಜಡೆ ಇದು. ಸೊ ಆ್ಯಕ್ಚುಲಿ ಬಾಡಿಗೆನಲ್ಲಿ ತರುವಾಗ ಜಡೆ ಇತ್ತು, ತುಂಬ ಸಣ್ಣ ಇತ್ತು, ತುಂಬ ಆಡ್ ಅಂತ ಅನ್ನಿಸ್ತಾ ಇತ್ತು ಆ ಜಡೆ ನನಗೆ ಯಾಕೋ. ಸೊ ಅದಕ್ಕೆ ಇದು ಲೈಟ್ ವೆಯ್ಟ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಭದ್ರಾವತಿನಲ್ಲಿ ತೊಗೊಂಡಿದ್ದಾಳೆ, ಎಲ್ಲಿ ಅಂತ ಮತ್ತೆ ಕ್ವೆಶನ್ ಮಾಡಬೇಡಿ. ಸೊ ವಿತ್ ಜಡೆ ಬಿಲ್ಲೆಗಳೇನು ಸಿಗುತ್ತೆ ಅದೆಲ್ಲ ಹಾಕಿನೇ ಇತ್ತು. ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಇಲ್ಲಿ ಮೇಲುಗಡೆ ಹಾಕ್ತಿದ್ದೀನಲ್ಲ ಬನ್ಗೆ, ಅದೆಲ್ಲನೂ ಬಾಡಿಗೆ ಡ್ರೆಸ್ ಜೊತೆನೇ ಬಾಡಿಗೆನಲ್ಲಿ ತೊಗೊಂಡಿರೋದು. ಅದು ಯಾವುದು ನಾವು ಓನಾಗಿ ತೊಗೊಂಡಿರೋದಲ್ಲ. ಯಾಕಂದರೆ ಈಗ ಮಕ್ಕಳು ಇನ್ನೂ ಕರೆಕ್ಟಾಗಿ ಅವ್ರದ್ದೇ ಓನ್ ಡ್ರೆಸ್ ತೊಗೊಳ್ಳೋಷ್ಟು ಭರತನಾಟ್ಯಂನ ಕಲ್ತಿಲ್ಲ. ನಾನು ಅವಳನ್ನ ಭರತನಾಟ್ಯಂಗೆ ಸೇರಿಸಿದ್ದೀನಿ, ಬಟ್ ಇನ್ನೂ ಏನು ಹೇಳ್ತಾರೆ, ಎಕ್ಸಾಮ್ಸ್ ಎಲ್ಲ ಬರೆದು ಅವ್ರದ್ದೇ ಭರತನಾಟ್ಯಂ ಡ್ರೆಸ್ ಅಂತ ತೊಗೊಳ್ಬೇಕು ಅಂತಂದರೆ ಇನ್ನೂ ತುಂಬ ಟೈಮ್ ಇದೆ. ಸೊ ಹಾಗಾಗಿ ಅಲ್ಲಿವರೆಗೂ ನಾವು ಅವರಿಗೆ ಬಾಡಿಗೆ ಡ್ರೆಸ್ಸಸ್ನ ತಂದೇ ಹಾಕೋದು ಒಳ್ಳೆಯದು. ಸೊ ಹಾಗಾಗಿ ಬಾಡಿಗೆಯಲ್ಲೇ ತೊಗೊಂಡಿರೋದು. ಬಟ್ ಈ ಹೂವೆಲ್ಲ ಏನಿದೆ ನಾನು ಅದನ್ನು ಓನಾಗೆ ತೊಗೊಂಡೆ. ಎವ್ರಿ ಟೈಮ್ ಬಾಡಿಗೆಗೆ ಒಂದೊಂದು ಹೂವಕ್ಕೆ 50-50 ರೂಪಾಯಿ ಇಸ್ಕೊಳ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ಒಂದೇ ಟೈಮ್ ಒಂದೊಂದು ಹೂವಕ್ಕೂ 50-50 ರೂಪಾಯಿ ಕೊಟ್ಟು ತಂದಿದ್ದೀನಿ. ಇನ್ ಕೇಸ್ ಇನ್ ಫ್ಯೂಚರ್ ಅವಳು ಏನಾದರೂ ಡ್ಯಾನ್ಸಸ್ ಎಲ್ಲ ಮಾಡ್ತಾಳೆ, ಭರತನಾಟ್ಯಂಗೆ ಸೇರ್ತಾಳೆ ಸ್ಕೂಲಲ್ಲಿ ಅಂತ ಅಂದಾಗ ಇದು ನಮಗೆ ಯೂಸ್ ಆಗುತ್ತೆ. ಅದಲ್ದಿರೋ ನಾವು ಯಾವುದಾದ್ರು ಫಂಕ್ಷನ್ಸ್ಗೆ ಏನೊಂದು ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂದರೆ ಹೂವು ಇಲ್ಲ ಅಂದಾಗ ಈ ಹೂವನ್ನು ಕೂಡ ಬಳಸ್ಬೋದು. ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗೇ ಹೋಯಿತು ಜಡೆ. ಸೊ ನಾನು ಇದಿಷ್ಟು ನಿಮಗೆ ಕೇವಲ 12-15 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ 1.5 ಅವರ್ ತೊಗೊಂಡಿದ್ದೀನಿ ಇದನ್ನು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ. ಯಾಕಂದರೆ ಒಂದೊಂದು ಸ್ಟೆಪ್ಪನ್ನು ಅದೇ ಥರ ಫಾಲೋ ಮಾಡಬೇಕಾಗಿತ್ತು. ಯಾಕಂದರೆ ಅವ್ರು ನನಗೆ ಒಂದು ಇಮೇಜ್ ಕೊಟ್ಟಿದ್ರು, ಅದೇ ಇಮೇಜ್ ಪ್ರಕಾರನೇ ಮಾಡಬೇಕಿತ್ತು ಅಂತ. ಸೊ ಅದು ಅಲ್ಲದೆ ಮಕ್ಕಳಿಗೆ ಮೇಕಪ್ ಮಾಡೋದು ಗೊತ್ತೇ ಅಲ್ವಾ ನಿಮಗೆ ಎಷ್ಟು ಕಷ್ಟ ಅಂತ. ಅದು ಅಲ್ಲದೆ ಅವಳಿಗೆ ನೆಗಡಿ ಆಗಿತ್ತು, ಶೀತ, ಒರೆಸ್ಕೊಂಡು ಮೇಕಪ್ ಮಾಡಿದ್ದೀನಿ ನಾನು ಅವಳಿಗೆ. ನೋಡಿ, ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡಿದೆ. ಎಲ್ಲ ಪ್ರಾಡಕ್ಟ್ ಡೀಟೇಲನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ 2 ಪ್ರೈಮರ್ನ ಯೂಸ್ ಮಾಡಿದ್ದೀನಿ, ಹಾಗೆ 2 ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ. ಈ ಪ್ರೈಮರು, ಈ ಫೌಂಡೇಶನ್ ಇದೆಯಲ್ಲ,
ತುಂಬಾ awesome ಆಗಿದೆ. ಅವಳು ಮಧ್ಯಾಹ್ನ ಸಂಜೆ ನಾವು 4 ಗಂಟೆ ಆಗಿತ್ತು, ಇದು ಮಾರ್ನಿಂಗ್ 9ಗೆ ನಾನು ಮಾಡ್ತಾ ಇರೋ ಮೇಕಪ್ಪು. 4 ಗಂಟೆ ಆದರೂ ಮೇಕಪ್ ಆಚೆಯಿಂದ ಈಚೆ ಅಲ್ಲಾಡಿರಲಿಲ್ಲ, ಒಂದೇ ಒಂಚೂರು ಸ್ಮಜ್ ಆಗಿರಲಿಲ್ಲ, ಯಾವುದೂ ಸ್ವೆಟ್ ಆಗಿರಲಿಲ್ಲ, ಕೇಕಿ ಆಗಿರಲಿಲ್ಲ. ಮೇಕಪ್ಪು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಏನು ಕಾರಣ ಅಂತಂದರೆ ಬೇಸ್. ಸೊ ಬೇಸ್ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಆ ಥರ ನಿಮ್ಮ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಮಕ್ಕಳು ಜಾಸ್ತಿ ಆಟ ಆಡ್ತಾರೆ, ಅಲ್ಲಿ ಇಲ್ಲಿ ಕುಣಿತಾ ಇರ್ತಾರೆ, ಸೊ ಸ್ವೆಟ್ ಆಗೋದು ಜಾಸ್ತಿ ಅಂತ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ಅವಳಿಗೆ ನಾನು ತುಂಬ ಒಳ್ಳೆ ಪ್ರೈಮರು ಹಾಗೆ ತುಂಬಾ ಒಳ್ಳೆ ಫೌಂಡೇಶನ್ನ ಕೂಡ ಯೂಸ್ ಮಾಡಿದ್ದೆ. ಸೊ ಎರಡೂ ಯೂಸ್ ಮಾಡಾದ್ಮೇಲೆ ನಾನಿಲ್ಲಿ ಐ ಲ್ಯಾಶಸ್ಗೆ ಮಸ್ಕಾರ ಹಾಕ್ತಾಯಿದ್ದೀನಿ. ಐ ಲ್ಯಾಶಸ್ ಫಾಲ್ಸ್ ಐ ಲ್ಯಾಶಸ್ ಯಾವುದೂ ಯೂಸ್ ಮಾಡಿಲ್ಲ ಅವಳಿಗೆ, ಮಕ್ಕಳಿಗೆ ಅಷ್ಟೆಲ್ಲ ಬೇಕಾಗಲ್ಲ. ಹಾಗೆ ಐಲಿಡ್ಗೆ ಒಂದೇ ಒಂದು ಕಲರಲ್ಲಿ, ಸ್ವಲ್ಪ ಡಾರ್ಕ್ ಪಿಂಕು ಅಲ್ಲ ಡಾರ್ಕ್ ರೆಡ್ಡು ಅಲ್ಲ, ಆ ಥರ ಕಲರ್ ಅದನ್ನು ನಾನು ಐಲಿಡ್ಗೆ ಹಾಕಿದ್ದೀನಿ, ಐ ಶ್ಯಾಡೋ ಥರ. ಹಾಗೆ ಈ ಕಾಜಲ್ ಬಗ್ಗೆ ಹೇಳಬೇಕು, ಇದು ಲ್ಯಾಕ್ಮಿ ಕೂಲ್ ಕಾಜಲ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಬರೋವರೆಗೂ ಎಣ್ಣೆ ಹಾಕಿ ತೆಗಿಯೋವರೆಗೂ ಆ ಮೇಕಪ್ ಹಂದಾಡಿಲ್ಲ. ನನಗೆ ಭಾಳ ಖುಷಿಯಾಯಿತು, ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಫ್ರಮ್ ನೆಕ್ಸ್ಟ್ ಟೈಮ್ ನಾನು ಇದನ್ನು ಖಂಡಿತವಾಗ್ಲೂ, ಈ ಕಾಜಲ್ ನಾನು ತುಂಬ ಹಾಕೋದ್ರಿಂದ ನಾನು ಎಷ್ಟೋ ಕಾಜಲ್ನ ನೋಡಿ ಬಿಟ್ಬಿಟ್ಟಿದ್ದೀನಿ. ಸೊ ರೆನೆ ಬಿಟ್ಟರೆ ನನಗೆ ಈ ಕಾಜಲ್ ಸ್ವಲ್ಪ ಇಷ್ಟ ಆಯಿತು. ಹಾಗೆ ನಾನು ಬಿಂದಿ ನೋಡಿ ಇದೇ ಥರ ಲಾಂಗ್ ಬಿಂದಿನೇ ತಂದಿದ್ದೆ. ಸೊ ನಿಮ್ಗೆ ಯಾವ ಥರ ಅವರು ಸಜೆಸ್ಟ್ ಮಾಡ್ತಾರೆ ಆ ಥರ ತೊಗೋಬೋದು. ಇಲ್ಲ ಅಂತಂದರೆ ರೌಂಡ್ ಬಿಂದಿ, ಚಾಂದ್ ಬಿಂದಿ ಅದೆಲ್ಲನೂ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಬ್ಲಷ್ ಹಾಕ್ತಾಯಿದ್ದೀನಿ. ಸೊ ಹೇಳಿದ್ನೆಲ್ಲ ಪ್ರಾಡಕ್ಟ್ ಲಿಂಕ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಚಾಂದ್ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಚಾಂದ್ ಹಾಕಿದ್ಮೇಲೆ ಅದು ಭರತನಾಟ್ಯಂ ಲುಕ್ ಕೊಡೋದು, ಬರೀ ಸ್ಟಿಕ್ಕರಿಂದ ನಿಮಗೆ ಭರತನಾಟ್ಯಂ ಲುಕ್ ಕೊಡೋಲ್ಲ. ಸೊ ಸ್ಟಿಕ್ಕರಿಂದ ಕೊಡದೇ ಇರೋದು ಈ ಚಾಂದ್ ಹಾಕಿದ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಭರತನಾಟ್ಯಂ ಲುಕ್ ಕೊಡ್ತಾ ಇದೆ ಅಲ್ವಾ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ಲು. ಈ ಲಿಪ್ಸ್ಟಿಕ್ನ ನಿಮಗೆ ಆಲ್ರೆಡಿ ನಾನು ರಿವ್ಯೂ ಕೊಟ್ಟಿದ್ದೀನಿ, ಆದರೂ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಹಾಕಿರ್ತೀನಿ. ಇದು ಕೂಡ ಅಷ್ಟೇ, ಎಷ್ಟು ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ರೆ ತುಟಿನ ಆಚೆ ಈಚೆ ಹಂದಾಡಲ್ಲ, ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿತ್ತು. ಬ್ಲಷ್ ಯಾಕೋ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಯಾಕಂದರೆ ಭರತನಾಟ್ಯಂಗೆ ತುಂಬ ಚೆನ್ನಾಗಿರಬೇಕು ಬ್ಲಷು, ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಬ್ಲಷ್ ಮತ್ತು ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಹೈಲೈಟರ್. ಸೊ ಹೈಲೈಟರ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಟಿಕ್ ತುಂಬಾ ಚೆನ್ನಾಗಿದೆ, ನಿಮ್ಗೆ ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ. ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಹೆಚ್ಚಿನದಾಗಿ ಲಾಂಗ್ ಲಾಸ್ಟಿಂಗ್ ಆಗಿರೋದನ್ನು ಅಫೋರ್ಡಬಲಲ್ಲೇ ನೋಡ್ತೀನಿ, ಅದೊಂದು ನಾನು ಕಲ್ತ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಔಟ್ಕಮ್ ಇದೇ ಥರ ಬರುತ್ತೆ. ಇಲ್ಲಿ ನಾನು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ್ಮೇಲೆ ನೋಡಿ, ಸೊ ಅವಳಿಗೆ ಪೋಸ್ ಕೂಡ ಕೇಳ್ತಾ ಇದ್ದೀನಿ. ಸೊ ಮೇಕಪ್ ಔಟ್ಕಮ್ ಈ ಥರ ಬಂದಿದೆ, ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸೊ ಇದಾದಮೇಲೆ ನಾನು ಸ್ವಲ್ಪ ಕಣ್ಣಲ್ಲಿ ಅವಳಿಗೆ ಹಿಕ್ಕು ಬರೋ ಥರ ಆಗ್ತಾಯಿತ್ತು. ಸೊ ಏನು ಕಾಜಲ್ ಹೇಳಿದ್ನಲ್ಲ ಅದರಲ್ಲಿ ಒಂದೇ ಒಂದು ಹಿಂದೆಗಡೆ ಕೊಟ್ಟಿರ್ತಾರೆ ಒಂಥರ ರಬ್ಬರ್ ಟೈಪಲ್ಲಿ, ಅದರಲ್ಲಿ ನೀಟಾಗಿ ಬರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು, ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಈ ಎಲ್ಲ ಜುವೆಲ್ಸು ನಾವು ಪೂರ್ಣಿಮಾ ಸ್ಟುಡಿಯೋ ಅಲ್ಲಿ ತೊಗೊಂಡಿರೋದು. ಸ್ಟುಡಿಯೋ ಅಂತಂದರೆ ಅದು ಪೂರ್ಣಿಮಾ ಕಾಸ್ಟ್ಯೂಮ್ ಸ್ಟುಡಿಯೋ, ಅಲ್ಲಿ ಯಲಹಂಕದಲ್ಲಿ. ಸೊ ಅಲ್ಲಿ ತೊಗೊಂಡಿರೋದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಚಾಂದ್ ಸೂರ್ಯಚಂದ್ರ ಏನು ಹೇಳ್ತಾರಲ್ಲ ಅದು ಸ್ವಲ್ಪ ಕಲರ್ ಹೋದಂಗೆ ಆಗಿತ್ತು, ಬಟ್ ಇಟ್ಸ್ ಓಕೆ. ಬಾಕಿ ಎಲ್ಲನೂ ತುಂಬ ಚೆನ್ನಾಗಿತ್ತು, ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಏನು ಡ್ರೆಸ್ ಅವರು ಪ್ರೊವೈಡ್ ಮಾಡಿದರು ಅದಕ್ಕೋಸ್ಕರ. ಸೊ ಇಂಥದ್ದೇ ಕಲರ್ ತೊಗೋಬೇಕು ಅಂತ ನಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ರು. ಸೊ ನೋಡಿ ತುಂಬ ಕಷ್ಟಪಟ್ಟು ಕಿವಿದು ಫಿಕ್ಸ್ ಮಾಡಿದ್ದೀನಿ ಅವಳಿಗೆ. ಆ್ಯಕ್ಚುಲಿ ಇನ್ನೊಂದು ನಾವು ಚಿನ್ನದ ಹಾಕಿರೋ ಕಿವಿದು ಹಾಗೇ ಇತ್ತು ಅಲ್ಲಿ, ಅದ್ರ ಜೊತೆಗೇ ಇದನ್ನು ಹಾಕಿ ಫಿಕ್ಸ್ ಮಾಡಿದೆ. ಫೈನಲಿ ಚೆನ್ನಾಗಿ ಬಂತು. ಜೊತೆಗೆ ಡ್ರೆಸ್ ಎಲ್ಲ ವೇರ್ ಮಾಡಿಸಿದ್ದೀನಿ. ಸೊ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಅವಳ ಡ್ರೆಸ್ ಇತ್ತು, ನೋಡ್ತಾ ಇದ್ದೀರಲ್ಲ. ಸೊ ಫೈನಲಿ ಮೇಕಪ್ ಅಂತೂ ಆಯ್ತಲ್ಲಪ್ಪ ಅಂತ ನನಗೆ ಭಾಳ ಖುಷಿಯಾಗೋಯ್ತು. ಯಾಕಂದರೆ ಎಷ್ಟೊತ್ತಾಗುತ್ತೋ 11:30 ಹ್ಯಾಂಡ್ ಓವರ್ ಮಾಡಬೇಕು, ಆಗುತ್ತೋ ಇಲ್ವೋ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಆಯಿತು ಟೈಮಲ್ಲಿ. ಮಧ್ಯೆ ಈ ಮೂಗು ಒರೆಸೋ ಪ್ರೋಗ್ರಾಮ್ ಇದ್ದೇ ಇತ್ತು ನಂದು.
ನೋಡಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಳೆ. ಅವಳಿಗೆ ಮೇಕಪ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾಳೆ. ಅದು ನನ್ನ ಅಡ್ವಾಂಟೇಜ್ ಆ್ಯಕ್ಚುಲಿ, ಎಲ್ಲ ಮಕ್ಕಳು ಬಿಡೋದಿಲ್ಲ. ಸೊ ಈ ಬ್ಲೌಸು ಮತ್ತು ಸ್ವಲ್ಪ ಆ ಪಟ್ಟಿ ಎಲ್ಲನೂ ನಾನು ಇದು ಮಾಡಿದ್ದೆ, ಆಲ್ಟ್ರೇಷನ್ ಮಾಡಿದ್ದೆ ರಾತ್ರಿನೇ ಕುತ್ಕೊಂಡು. ಕೈ ಹೊಲಿಗೆನೇ ಹಾಕಿಬಿಟ್ಟೆ. ನಮ್ಮಮ್ಮ ಊರಿಗೆ ಹೋಗಿದ್ರು, ಸೊ ಹಾಗಾಗಿ ಮಿಷಿನ್ ಹೊಲಿಗೆ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಸೊ ಕೈ ಹೊಲಿಗೆನೇ ಹಾಕಿಬಿಟ್ಟು ಫಿಕ್ಸ್ ಮಾಡಿದ್ದೆ. ಹಾಗಾಗಿ ಪರ್ಫೆಕ್ಟಾಗಿ ಬಂದಿತ್ತು. ನಮ್ಮ ಅಜ್ಜಿ ಇಲ್ಲೇನೋ ಕೇಳ್ತಾಯಿದ್ರು. ಸೊ ಅದಾದ ನಂತರ ಅವಳಿಗೆ ಗೆಜ್ಜೆ ಕೊಟ್ಟೆ, ಗೆಜ್ಜೆ ನಮಸ್ಕರಿಸಿದ್ಲು. ಸೊ ನಮಸ್ಕರಿಸಿದ ಮೇಲೆ ಇದನ್ನು ಮೊದಲನೇ ಬಾರಿಗೆ ಅವಳಿಗೆ ಗೆಜ್ಜೆ ತೋಡಿಸ್ತಾ ಇರೋದೊಳಗೆ, ಅದಕ್ಕೋಸ್ಕರ ನಾನು ಫಸ್ಟು ನಮಸ್ಕಾರ ಮಾಡಮ್ಮ, ಆಮೇಲೆ ಗೆಜ್ಜೆ ಹಾಕ್ತೀನಿ ಅಂತ ಹೇಳಿದೆ. ಸೊ ಅದಾದಮೇಲೆ ನಾನಿಲ್ಲಿ ಅವಳಿಗೆ ಗೆಜ್ಜೆ ವೇರ್ ಮಾಡ್ತಾಯಿದ್ದೀನಿ. ಇದೊಂದು ಎಷ್ಟು ಒಂಥರ ಖುಷಿ ಕೊಡ್ತಾಯಿತ್ತು ಅಂತಂದರೆ, ನನಗೆ ಭರತನಾಟ್ಯ ಕಲಿತು ನಾನೊಂದು ಸಾಧನೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಏನು ಗೊತ್ತಾ, ಆಗಿನ ಕಾಲದಲ್ಲಿ ನಮಗೆ ಆ ಅಪರ್ಚುನಿಟಿ ಇರಲಿಲ್ಲ. ಹಾಗೆ ನಮ್ಮ ಪೇರೆಂಟ್ಸ್ಗೆ ಇಂಥದ್ದು ಮಾಡಿಸ್ಬೇಕು ಅನ್ನೋ ನಾಲೆಡ್ಜ್ ಕೂಡ ಆಗಿನ ಕಾಲದಲ್ಲಿ ಇರ್ತಿರ್ಲಿಲ್ಲ. ಬಹಳಷ್ಟು ಜನಕ್ಕೆ ಹೀಗಾಗಿರುತ್ತೆ. ಯಾರ್ಯಾರಿಗೆ ಹೀಗಾಗಿದೆ ಕಮೆಂಟ್ ಖಂಡಿತ ಮಾಡಿ, ನಾನು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ನಿಜವಾಗ್ಲೂ ನನಗೆ ಹಾಗಂತ ಅನಿಸುತ್ತೆ. ಆ ಎಲ್ಲ ಡ್ರೀಮ್ನ ನಾನು ನನ್ನ ಮಗಳ ಹತ್ರ ಫುಲ್ಫಿಲ್ ಮಾಡಬೇಕು ಅಂತ ಅನ್ಕೋತೀನಿ. ಹಾಗಂತ ಅವಳ ಡ್ರೀಮ್ಸ್ಗೆ ಅಡ್ಡಿ ಬರಲ್ಲ, ನಾನು ಯಾವತ್ತೂ ಅಡ್ಡಿ ಬರಲ್ಲ. ಸೊ ಬಟ್ ಅದ್ರ ಮಧ್ಯದಲ್ಲಿ ನನ್ನ ಡ್ರೀಮ್ಸ್ನ ಸ್ವಲ್ಪ ಫುಲ್ಫಿಲ್ ಮಾಡಿ ಅಂತ. ಸೊ ನೋಡಿ, ಫೈನಲಿ ದಿಸ್ ಈಸ್ ಹರ್ ಔಟ್ಕಮ್. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಈ ಔಟ್ಕಮ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಸೊ ಗೈಸ್, ಫೈನಲಿ 1.5 hour ತಗೊಂಡಿದ್ದೀನಿ ಈ ಮೇಕಪ್ಪು, ಡ್ರೆಸ್ಸು, ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ. ಸೊ ದಿಸ್ ಇಸ್ ಹೌ ಶಿ ಇಸ್ ಲುಕಿಂಗ್. ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮಕ್ಕಳು ಹೇಗೆ ಮಾಡಿದ್ರು ಚೆಂದ ಅಲ್ವಾ? ಸೊ ಪರ್ಫೆಕ್ಷನ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಸ್ಟೇಜ್ ಫಿಯರ್ ಇಲ್ಲದೆ ಚೆನ್ನಾಗಿ ಮಾಡಲಿ ಅನ್ನೋದು ಮಾತ್ರ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹಾಗಾದರೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಧನ್ಯವಾದಗಳು.